ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಸುರಕ್ಷಿತ ವಸ್ತುಗಳನ್ನ ಮುಂಜಾಗ್ರತಾ ಕ್ರಮವಾಗಿ ನೀಡುವ ಬೇಸಿಕ್ ವಸ್ತುಗಳನ್ನ ಕೂಡ ನಮಗೆ ನೀಡಿಲ್ಲ ಅಂತ ಹೇಳಿ ಉತ್ಖನನ ಕಾರ್ಯದಲ್ಲಿ ನಿರತವಾಗಿರುವ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಧೂಳು, ಬಿಸಿಲು ಹೀಗೆಲ್ಲದರ ನಡುವೆ ನಿರಂತರವಾಗಿ 8 ದಿನದಿಂದ ಉತ್ಖನನ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆದರೆ ಸುರಕ್ಷತಾ ಕಿಟ್ ಅನ್ನೇ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಪ್ರತಿಭಟನೆಗೆಳೆದಿದ್ದಾರೆ ಕಾರ್ಮಿಕರು. ಸುಮಾರು 35ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ 8 ರಿಂದ 5 ಗಂಟೆ ತನಕ ಕೆಲಸ ಮಾಡ್ತಾರೆ. ಆದರೆ ಸುರಕ್ಷತಾ ಕಿಟ್ ಕೊಟ್ಟಿಲ್ಲ ಅನ್ನೋದು ಅವರ ಪ್ರತಿಭಟನೆಗೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ದಿನದಿನಕ್ಕೂ ಕೌತುಕ ಹುಟ್ಟಿಸುವ ವಸ್ತುಗಳು ಲಭ್ಯ ಆಗ್ತಾ ಇದೆ. ಉತ್ಖನನ ಕಾರ್ಯದ ಬಗ್ಗೆ ಒಂದರ್ಥದಲ್ಲಿ ಇಡೀ ರಾಜ್ಯದ ಗಮನ ನೆಟ್ಟಿದೆ. ಇಂತಹ ಸಂದರ್ಭದಲ್ಲಿ ಉತ್ಖನನ ಕಾರ್ಯದಲ್ಲಿ ನಿರತವಾಗಿರುವ ಕಾರ್ಮಿಕರಿಗೆ ಬೇಸಿಕ್ ಫೆಸಿಲಿಟಿ ಇಲ್ಲ ಅನ್ನುವ ಆರೋಪ ಏನ್ ಹೇಳ್ತಾ ಇದೆ ಜಿಲ್ಲಾಡಳಿತ? ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ನೀಡಿದ್ದಾರಾ ಇಲ್ವಾ ಅಂತ? ಹೌದು ಸ್ಮಿತಾ, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಗ್ರಾಮ. ಕಳೆದ 8 ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ವೇಳೆಯಲ್ಲಿ ಸಾಕಷ್ಟು ಪ್ರಾಚ್ಯವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇವಾಗ ತಾನೇ ಪಚ್ಚೆಕಲ್ಲು ಕೂಡ ಸಿಕ್ತು. ಈ ರೀತಿ ಅಪರೂಪದ ವಸ್ತುಗಳು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಆದರೆ ಕಳೆದ 8 ದಿನಗಳಿಂದನೂ ಕೂಡ ಇಲ್ಲಿ ಕಾಯಕ ಮಾಡ್ತಾ ಇದ್ದಂತ ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾದ ಕಿಟ್ಗಳು ವಿತರಣೆ ಆಗ್ತಾ ಇಲ್ಲ. ಅವರಿಗೆ ಹ್ಯಾಂಡ್ಲೂಸ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ಸ್ಥಳದಲ್ಲೇ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಈ ರೀತಿ ಅಂದ್ರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡಿದ ನಂತರ ಈ ರೀತಿ ಕಳಪೆ ಏನು ಹ್ಯಾಂಡ್ಲೂಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಕೆಲವು ಸಂಘಟನೆಕಾರರು ಕೂಡ ಬಂದು ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ಹ್ಯಾಂಡ್ಲೂಸ್ ಕೊಡಬೇಕು ಮತ್ತು ಅವರಿಗೆ ಶೂ ಕೊಡಬೇಕು ಮತ್ತು ಮಾಸ್ಕ್ ಕೊಡಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಇವಾಗ ಉತ್ಖನನ ಏನು ನಡೀತಾ ಇತ್ತು, ಈ ಒಂದು ಜಾಗದಲ್ಲಿ ಇವಾಗ ಸಾಕಷ್ಟು ಮಾತಿನ ವಾಗ್ವಾದ ಕೂಡ ನಡೀತಾ ಇದೆ. ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗಿರಿ ಆಗಿರ್ಬೋದು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೀತಾ ಇದೆ. ಇಲ್ಲಿ ಒಂದು ದಿನಕ್ಕೆ 374 ರೂಪಾಯಿ ನೀಡ್ತಾ ಇತ್ತು, ಆದ್ರೆ ಅವರಿಗೆ ಹೆಚ್ಚಿನ ಕೊಡಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸರ್, ಏನ್ ಸಮಸ್ಯೆ ಆಗ್ತಾ ಇದೆ, ಏನು ಅವ್ರಿಗೆ ಸೌಕರ್ಯ ಕೊಡಬೇಕಾಗಿತ್ತು ಸರ್? ಈ ಬೆಳಿಗ್ಗೆ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆದ ನಂತರ ಇವರು ಏನು ಕಳಪೆ ಒಂದು ಕಿಟ್ಗಳನ್ನ ಅಂದ್ರೆ ಸೇಫ್ಟಿ ಗ್ಲೌಸ್ ಅನ್ನ ಶಸ್ತ್ರಚಿಕಿತ್ಸೆಯಲ್ಲಿ ಆಸ್ಪತ್ರೆಯಲ್ಲಿ ಬಳಸ್ತಕ್ಕಂತ ಸಂದರ್ಭದಲ್ಲಿ ಬಳಸ್ತಕ್ಕಂತ ಹ್ಯಾಂಡ್ ಗ್ಲೌಸ್ ಅನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕಿತ್ತೋಗಿದೆ, ಬೇರೆ ಬೇರೆ ಮಾಧ್ಯಮದಲ್ಲಿ ಆಲ್ರೆಡಿ ಪ್ರಸಾರ ಆಗಿದೆ. ಕಿತ್ತೋಗ್ತಾ ಇರ್ತಕ್ಕಂಥ ಇಲ್ಲೇ ಬಿದ್ದಿದೆ ನೋಡ್ರಿ ಪೀಸು. ಅಲ್ಲಿ ಇನ್ನೊಬ್ರದ್ದು ಯಾರ ಕಿತ್ತೋಗಿರೋದು ಈ ತರ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಹೇಳ್ತಾರೆ ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಡ್ತೀವಿ ಅಂತ. ಯಾವಾಗ ಕೊಡ್ತಾರೆ? ಅವ್ರ ಪ್ರಾಣ ಹೋದ ನಂತರ ಕೊಡ್ತಾರಾ? ಪ್ರಾಣ ಹೋದಕ್ಕಿಂತ ಮುಂಚಿತವಾಗಿ ಏನ್ ಬೇಕೋ ಸುರಕ್ಷತಾ ಕ್ರಮಗಳು ತಗೊಳ್ಳಿ. ನಾವು ಕನಿಷ್ಠ ವೇತನ ಕೇಳಿದೀವಿ, ಅದನ್ನ ಬೇಕಾದ್ರೆ ಇವತ್ತು ಕೂತು ಚರ್ಚೆ ಮಾಡಿ ಏನ್ ನಿಗದಿ ಮಾಡ್ತಾರೆ ನಮ್ ಗಮನಕ್ಕೆ ತರಲಿ. ಇಲ್ಲಾಂದ್ರೆ ನಮ್ಗೆ ಕಾರ್ಮಿಕರ ಕೆಲಸ ಕೊಡೋ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾದ ಕಡೆ ಕೆಲಸ ಇದೆ. ಇವರ ಸರ್ಕಾರದ ಒಂದು ಅನುಕೂಲಕ್ಕೋಸ್ಕರ ನಮ್ಮ ಕಾರ್ಮಿಕರ ಜೀವನ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಸ್ಯಾಲರಿನೂ ಅವರು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹೌದು, ಖಂಡಿತವಾಗಿ ಈಗಲೂ ಕೂಡ ಕಾರ್ಮಿಕರು ಅದನ್ನೇ ಹೇಳಿದ್ದು. 274 374 ರೂಪಾಯಿ ಕೊಡ್ತಾರೆ. ಇದು ಯಾವ ಕಾನೂನಿನ ಅಡಿಯಲ್ಲಿ? ಅದು ಒಂದು ಕಾನೂನಿನ ಸಚಿವರ ಒಂದು ಜಾಗದಲ್ಲಿ ಈ ತರ ನಡೀತಾ ಇದೆ, ಅವರ ವ್ಯಾಪ್ತಿಯಲ್ಲಿ ಈ ತರ ನಡೀತಾ ಇದೆ ಅಂದ್ರೆ ಇದು ಎಷ್ಟು ಒಂದು ಮಟ್ಟಿಗೆ ಸರಿ ಅನ್ನೋದನ್ನ ತಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಜೊತೆಗೆ ಮಾತನಾಡಲು ಶರಣು ಗೋಗೇರಿ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ಕಾರ್ಮಿಕರಿಗೆ ನೀವು ಸರಿಯಾಗಿ ಕಿಟ್ ಕೊಟ್ಟಿಲ್ಲ, ಆಮೇಲೆ ಅವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಟ್ಟಿಲ್ಲ, ಶೂ ಕೊಟ್ಟಿಲ್ಲ, ಆಮೇಲೆ ಅವ್ರಿಗೆ ವೇತನನು ನೀವು 374 ರೂಪಾಯಿ ಕೊಡ್ತಾ ಇದ್ದೀರಿ ಅಂತೇಳಿ ಇದಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಏನು ಅಂತಂದ್ರೆ ಉತ್ಖನನ ಮಾಡಬೇಕಾದ್ರೆ ಅದರದೇ ಆದಂತ ಒಂದು ರೀತಿ ನೀತಿ ಇದೆ. ಇದು ಪುರಾತತ್ವ ಇಲಾಖೆಯ ಒಂದು ಅಧೀನದಲ್ಲಿ ನಡೆಯುತ್ತೆ. ಇದು ಈ ಭಾಗದಲ್ಲಿ ನಡೆಯುವಂತದ್ದು ಹೊಸದು. ಕಾರ್ಮಿಕರನ್ನ ಬಳಸಿಕೊಳ್ಳಲಾಗುತ್ತಿದೆ. ದಿನಗೂಲಿ ಆಧಾರದ ಮೇಲೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಬೆಳಿಗ್ಗೆನೆ ಸಹಿತವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ಉತ್ಖನನ ಕಾರ್ಯದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಏನು ಕಾನೂನುಬದ್ಧವಾಗಿ ದಿನಗೂಲಿ ನೌಕರಿಗೆ ನೀಡಬೇಕಾದಂತ ಕನಿಷ್ಠ ವೇತನವನ್ನ ನೀಡಲಾಗುತ್ತದೆ. ಹ್ಯಾಂಡ್ ಗ್ಲೌಸ್, ಮಾಸ್ಕ್ ಆ ತರ ಎಲ್ಲಾ ಸೇಫ್ಟಿಯನ್ನ ತೆಗೆದುಕೊಂಡಿದ್ದೇವೆ. ಇವರು ಏನಂತಾರ ನೆರಳಿ ಇರಬೇಕು ಅಂತ ಹೇಳ್ತಾರ. ಇದು ಉತ್ಖನನದ ಸಲುವಾಗಿ ಫೋಟೋಗ್ರಫಿ ಅದನ್ನ ಮಾಡಬೇಕಾಗಿರೋದ್ರಿಂದ ಅದು ಮಾಡಬಾರದು ಅಂತ ಆರ್ಕಿಯಾಲಜಿ ಹೇಳಕ್ ಕುಂತಾರ. ಏನು ಸ್ಮಿತಾ, ಏನಂತಂದ್ರೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಇವಾಗ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ. ಉತ್ಖನನ ಕಾರ್ಯದ ಸಂದರ್ಭದಲ್ಲಿ ಸುರಕ್ಷಿತ ವಸ್ತುಗಳನ್ನ ಮುಂಜಾಗ್ರತಾ ಕ್ರಮವಾಗಿ ನೀಡುವ ಬೇಸಿಕ್ ವಸ್ತುಗಳನ್ನ ಕೂಡ ನಮಗೆ ನೀಡಿಲ್ಲ ಅಂತ ಹೇಳಿ ಉತ್ಖನನ ಕಾರ್ಯದಲ್ಲಿ ನಿರತವಾಗಿರುವ
ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಧೂಳು, ಬಿಸಿಲು ಹೀಗಿದೆಲ್ಲದರ ನಡುವೆ ನಿರಂತರವಾಗಿ 8 ದಿನದಿಂದ ಉತ್ಖನನ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆದರೆ ಸುರಕ್ಷತಾ ಕಿಟ್ ಅನ್ನೇ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಪ್ರತಿಭಟನೆಗೆಳೆದಿದ್ದಾರೆ ಕಾರ್ಮಿಕರು. ಸುಮಾರು 35ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ. ಬೆಳಗ್ಗೆ 8 ರಿಂದ 5 ಗಂಟೆ ತನಕ ಕೆಲಸ ಮಾಡ್ತಾರೆ. ಆದರೆ ಸುರಕ್ಷತಾ ಕಿಟ್ ಕೊಟ್ಟಿಲ್ಲ ಅನ್ನೋದು ಅವರ ಪ್ರತಿಭಟನೆಗೆ ಕಾರಣವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಪತ್ತಾರ್, ದಿನದಿನಕ್ಕೂ ಕೌತುಕ ಹುಟ್ಟಿಸುವ ವಸ್ತುಗಳು ಲಭ್ಯ ಆಗ್ತಾ ಇದೆ. ಉತ್ಖನನ ಕಾರ್ಯದ ಬಗ್ಗೆ ಒಂದರ್ಥದಲ್ಲಿ ಇಡೀ ರಾಜ್ಯದ ಗಮನ ನೆಟ್ಟಿದೆ. ಇಂತಹ ಸಂದರ್ಭದಲ್ಲಿ ಉತ್ಖನನ ಕಾರ್ಯದಲ್ಲಿ ನಿರತವಾಗಿರುವ ಕಾರ್ಮಿಕರಿಗೆ ಬೇಸಿಕ್ ಫೆಸಿಲಿಟಿ ಇಲ್ಲ ಅನ್ನುವ ಆರೋಪ ಏನ್ ಹೇಳ್ತಾ ಇದೆ ಜಿಲ್ಲಾಡಳಿತ? ಹಾಗೆ ಸಂಬಂಧಪಟ್ಟ ಇಲಾಖೆಯವರು ಇದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ನೀಡಿದ್ದಾರಾ ಇಲ್ವಾ ಅಂತ? ಹೌದು ಸ್ಮಿತಾ, ಏನಂತಂದ್ರೆ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮ ಐತಿಹಾಸಿಕ ಗ್ರಾಮ. ಕಳೆದ 8 ದಿನಗಳಿಂದ ಇಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಉತ್ಖನನ ವೇಳೆಯಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಗ್ತಾ ಇದ್ದಾವೆ. ಇವಾಗ ತಾನೇ ಪಚ್ಚೆ ಕಲ್ಲು ಕೂಡ ಸಿಕ್ತು. ಈ ರೀತಿ ಅಪರೂಪದ ವಸ್ತುಗಳು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದ್ದಾವೆ. ಆದ್ರೆ ಕಳೆದ 8 ದಿನಗಳಿಂದನೂ ಕೂಡ ಇಲ್ಲಿ ಕಾಯಕ ಮಾಡ್ತಾ ಇದ್ದಂತ ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾದ ಕಿಟ್ಗಳ ವಿತರಣೆ ಆಗ್ತಾ ಇಲ್ಲ. ಅವರಿಗೆ ಹ್ಯಾಂಡ್ಲೋಸ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ಸ್ಥಳದಲ್ಲೇ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಈ ರೀತಿ ಅಂದ್ರೆ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡಿದ ನಂತರ ಈ ರೀತಿ ಕಳಪೆ ಏನು ಹ್ಯಾಂಡ್ಲೋಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನು ಕೆಲವು ಸಂಘಟನೆಕಾರರು ಕೂಡ ಬಂದು ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ಹ್ಯಾಂಡ್ಲೋಸ್ ಕೊಡಬೇಕು ಮತ್ತು ಅವರಿಗೆ ಶೂ ಕೊಡಬೇಕು ಮತ್ತು ಮಾಸ್ಕ್ ಕೊಡಬೇಕು ಅಂತ ಹೇಳಿ ಕೂಡ ಹೇಳ್ತಾ ಇದ್ರು. ಇವಾಗ ಉತ್ಖನನ ಏನು ನಡೀತಾ ಇತ್ತು ಈ ಒಂದು ಜಾಗದಲ್ಲಿ ಇವಾಗ ಸಾಕಷ್ಟು ಮಾತಿನ ವಾಗ್ವಾದ ಕೂಡ ನಡೀತಾ ಇದೆ. ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾದಂತಹ ಶರಣು ಗೋಗೇರಿ ಆಗಿರ್ಬೋದು ಮತ್ತು ಹೋರಾಟಗಾರರ ನಡುವೆ ವಾಗ್ವಾದ ನಡೀತಾ ಇದೆ. ಇಲ್ಲಿ ಒಂದು ದಿನಕ್ಕೆ 374 ರೂಪಾಯಿ ನೀಡ್ತಾ ಇತ್ತು, ಆದ್ರೆ ಅವರಿಗೆ ಹೆಚ್ಚಿನ ಕೊಡಬೇಕಂತ ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತನಾಡಲು ಸರ್, ಏನ್ ಸಮಸ್ಯೆ ಆಗ್ತಾ ಇದೆ, ಏನು ಅವ್ರಿಗೆ ಸೌಕರ್ಯ ಕೊಡಬೇಕಾಗಿತ್ತು ಸರ್? ಈ ಬೆಳಿಗ್ಗೆ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಆದ ನಂತರ ಇವರು ಏನು ಕಳಪೆ ಒಂದು ಕಿಟ್ಗಳನ್ನ ಅಂದ್ರೆ ಸೇಫ್ಟಿ ಗ್ಲೌಸ್ ಅನ್ನ ಶಸ್ತ್ರಚಿಕಿತ್ಸೆಯಲ್ಲಿ ಆಸ್ಪತ್ರೆಯಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಹ್ಯಾಂಡ್ ಗ್ಲೌಸ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕಿತ್ತೋಗಿದೆ, ಬೇರೆ ಬೇರೆ ಮಾಧ್ಯಮದಲ್ಲಿ ಆಲ್ರೆಡಿ ಪ್ರಸಾರ ಆಗಿದೆ. ಕಿತ್ತೋಗ್ತಾ ಇರ್ತಕ್ಕಂಥ ಇಲ್ಲೇ ಬಿದ್ದಿದೆ ನೋಡ್ರಿ ಪೀಸು. ಅಲ್ಲಿ ಇನ್ನೊಬ್ರದ್ದು ಯಾರ ಕಿತ್ತೋಗಿರೋದು ಈ ತರ ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಹೇಳ್ತಾರೆ ಅವ್ರಿಗೆ ಏನ್ ಬೇಕೋ ಎಲ್ಲ ಕೊಡ್ತೀವಿ ಅಂತ. ಯಾವಾಗ ಕೊಡ್ತಾರೆ? ಅವ್ರ ಪ್ರಾಣ ಹೋದ ನಂತರ ಕೊಡ್ತಾರಾ? ಪ್ರಾಣ ಹೋದಕ್ಕಂತ ಮುಂಚಿತವಾಗಿ ಏನ್ ಬೇಕೋ ಸುರಕ್ಷತಾ ಕ್ರಮಗಳು ತಗೊಳ್ಳಿ. ನಾವು ಕನಿಷ್ಠ ವೇತನ ಕೇಳಿದೀವಿ, ಅದನ್ನ ಬೇಕಾದ್ರೆ ಇವತ್ತು ಕೂತು ಚರ್ಚೆ ಮಾಡಿ ಏನ್ ನಿಗದಿ ಮಾಡ್ತಾರೆ ನಮ್ ಗಮನಕ್ಕೆ ತರಲಿ. ಇಲ್ಲಾಂದ್ರೆ ನಮ್ಗೆ ಕಾರ್ಮಿಕರ ಕೆಲಸ ಕೊಡೋ ಅವಶ್ಯಕತೆ ಇಲ್ಲ. ನಮ್ಗೆ ಬೇಕಾದ ಕಡೆ ಕೆಲಸ ಇದೆ. ಇವರ ಸರ್ಕಾರದ ಒಂದು ಅನುಕೂಲಕ್ಕೋಸ್ಕರ ನಮ್ಮ ಕಾರ್ಮಿಕರ ಜೀವನ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಸ್ಯಾಲರಿನೂ ಅವ್ರು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ರು. ಹೌದು, ಖಂಡಿತವಾಗಿ ಈಗಲೂ ಕೂಡ ಕಾರ್ಮಿಕರು ಅದನ್ನೇ ಹೇಳಿದ್ದು. 274 374 ರೂಪಾಯಿ ಕೊಡ್ತಾರೆ. ಇದು ಯಾವ ಕಾನೂನಿನ ಅಡಿಯಲ್ಲಿ? ಅದು ಒಂದು ಕಾನೂನಿನ ಸಚಿವರ ಒಂದು ಜಾಗದಲ್ಲಿ ಈ ತರ ನಡೀತಾ ಇದೆ, ಅವರ ವ್ಯಾಪ್ತಿಯಲ್ಲಿ ಈ ತರ ನಡೀತಾ ಇದೆ ಅಂದ್ರೆ ಇದು ಎಷ್ಟು ಒಂದು ಮಟ್ಟಿಗೆ ಸರಿ ಅನ್ನೋದನ್ನ ತಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಜೊತೆಗೆ ಮಾತನಾಡಲು ಶರಣು ಗೋಗೇರಿ ಅವರಿದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ಕಾರ್ಮಿಕರಿಗೆ ನೀವು ಸರಿಯಾಗಿ ಕಿಟ್ ಕೊಟ್ಟಿಲ್ಲ, ಆಮೇಲೆ ಅವ್ರಿಗೆ ಹ್ಯಾಂಡ್ ಗ್ಲೌಸ್ ಕೊಟ್ಟಿಲ್ಲ, ಶೂ ಕೊಟ್ಟಿಲ್ಲ, ಆಮೇಲೆ ಅವ್ರಿಗೆ ವೇತನ ನೀವು 374 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಹೇಳಿ ಇದಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗ ಏನು ಅಂತಂದ್ರೆ ಉತ್ಖನನ ಮಾಡಬೇಕಾದ್ರೆ ಅದರದೇ ಆದಂತ ಒಂದು ರೀತಿ ನೀತಿ ಇದೆ. ಇದು ಪುರಾತತ್ವ ಇಲಾಖೆಯ ಒಂದು ಅಧೀನದಲ್ಲಿ ನಡೆಯುತ್ತೆ. ಇದು ಈ ಭಾಗದಲ್ಲಿ ನಡೆಯುವಂತದ್ದು ಹೊಸದು. ಕಾರ್ಮಿಕರನ್ನ ಬಳಸಿಕೊಳ್ಳಲಾಗುತ್ತಿದೆ. ದಿನಗೂಲಿ ಆಧಾರದ ಮೇಲೆ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಬೆಳಿಗ್ಗೆನೆ ಸಹಿತವಾಗಿ ಚರ್ಚೆಯನ್ನ ಮಾಡಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಮ್ಮ ಉತ್ಖನನ ಕಾರ್ಯದಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಏನು ಕಾನೂನುಬದ್ಧವಾಗಿ ದಿನಗೂಲಿ ನೌಕರಿಗೆ ನೀಡಬೇಕಾದಂತ ಕನಿಷ್ಠ ವೇತನವನ್ನ ನೀಡಲಾಗುತ್ತದೆ. ಹ್ಯಾಂಡ್ ಗ್ಲೌಸ್, ಮಾಸ್ಕು, ಆ ತರ ಎಲ್ಲಾ ಸೇಫ್ಟಿಯನ್ನ ತೆಗೆದುಕೊಂಡಿದ್ದೇವೆ. ಇವರು ಏನಂತಾರೆ ನೆರಳಿ ಇರಬೇಕು ಅಂತ ಹೇಳ್ತಾರ. ಇದು ಉತ್ಖನನದ ಸಲುವಾಗಿ ಫೋಟೋಗ್ರಫಿ ಅದನ್ನು ಮಾಡಬೇಕಾಗಿರೋದ್ರಿಂದ ಅದು ಮಾಡಬಾರದು ಅಂತ ಆರ್ಕಿಯಾಲಜಿಯವರು ಹೇಳಕ್ ಕುಂತಾರ. ಏನು ಸ್ಮಿತಾ, ಏನಂತಂದ್ರೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಇವಾಗ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಧನ್ಯವಾದ ಮಂಜು ಪತ್ತಾರ್ ಮಾಹಿತಿಗಾಗಿ.